ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಈಗಾಗಲೇ ರಾಜ್ಯ ಸರ್ಕಾರ SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನ ಒಂದು ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅಂದ್ರೆ ಕೇವಲ ಪರೀಕ್ಷೆಯನ್ನ ಬರೀಬಹುದು, ಅದನ್ನ ನಾವು ಮಾರ್ಕ್ಸ್ ಗಳನ್ನಾಗಿ ತೆಗೆದುಕೊಳ್ಳೋದಿಲ್ಲ, ಉತ್ತೀರ್ಣ ಏನು ಪಾಸ್ ಮಾಡೋ ವಿಚಾರದಲ್ಲಿ ಅವನ್ನ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಗ್ರೇಡ್ ಮಾದರಿಯಲ್ಲಿ ಅದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಲಾಗಿದೆ. ಇದು ಒಂದು ರೀತಿಯ ಈ ನಿರ್ಧಾರ ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ನಿರ್ಧಾರ. ಆದ್ರೆ ಈಗ ಈ ರಾಜ್ಯಪಾಲರು ನಂದೊಂದೆಲ್ಲಿಡ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರ್ತಿದ್ದಾರೆ. ಈ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಈ ನಿರ್ಧಾರವನ್ನ ಮರುಪರಿಶೀಲಿಸಿ. ಇವರು ಮೊದಲನೇದಾಗಿ ರಾಜ್ಯಪಾಲ ಹುದ್ದೆ ಬೇಕಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ನಮ್ಮ ತೆರಿಗೆ ಹಣದಲ್ಲಿ ಒಂದು ಮಹಲನ್ನ ಕಟ್ಕೊಟ್ಬಿಟ್ಟು ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ ಮಾಡೋದಕ್ಕಿಟ್ಟಿರುವಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಡೆ ಈ ರಾಜಸತ್ತೆಯ ಒಂದು ದರ್ಬಾರಿನ ಪಳೆಯುಳಿಕೆ ಅಂತಾನೆ ಕರಿಬಹುದು ಈ ರಾಜ್ಯಪಾಲ ಹುದ್ದೆ ಅನ್ನೋದು. ಇವರಿಗೆ ಕನ್ನಡದ ಭಾಷೆ ಬಗ್ಗೆ, ಕನ್ನಡದ ಸಂಸ್ಕೃತಿ ಬಗ್ಗೆ, ಇಲ್ಲಿನ ಮಕ್ಕಳ ಭವಿಷ್ಯದ ಬಗ್ಗೆ ಏನಾದ್ರೂ ಒಂದು ಚಿಂತನೆ, ಕಾಳಜಿ ಏನಾದ್ರೂ ಇದೆಯಾ? ಇವರು ಇಷ್ಟು ದಿನ ಈಗ ಸುಮ್ಮನೆ ಇದ್ದು ಈಗ ಮರುಪರಿಶೀಲನೆ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ರಾಜ್ಯಪಾಲರ ಪತ್ರದ ಬಗ್ಗೆ ರೊಚ್ಚಿಗೆ ಎದ್ದಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಎಲ್ಲ ಕನ್ನಡ ಸಂಘಟನೆಗಳು ಇವರು ಸುಮ್ಮನೆ ಇದ್ರೆ ಓಕೆ, ಪತ್ರವನ್ನು ವಾಪಸ್ ಪಡೆದ್ರೆ ಓಕೆ, ಇಲ್ಲ ಅಂದ್ರೆ ನಾವು ರಾಜಭವನಕ್ಕೆ ನುಗ್ಗುತ್ತೇವೆ, ರಾಜ್ಯಪಾಲರು ರಾಜ್ಯವನ್ನ ಬಿಟ್ಟು ತೊಲಗಲಿ, ಸೋಮವಾರ 6ನೇ ತಾರೀಕು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಕರವೇ ಮತ್ತು ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ರೀತಿ ಎಚ್ಚರಿಕೆ ಅಂತಾನೆ ಪರಿಗಣಿಸಬೇಕಾಗುತ್ತೆ. ರಾಜ್ಯಪಾಲರು, ನೀವು ಇರೋದು ನಮ್ಮ ಜನರ ತೆರಿಗೆ ಹಣದಲ್ಲಿ, ನಿಮಗೊಂದು ಸಾಂವಿಧಾನಿಕವಾದ ಹುದ್ದೆ ಕೊಟ್ಟಿದ್ದಾರೆ. ನಿಮ್ಮ ಹುದ್ದೆ ವ್ಯಾಪ್ತಿ ಏನು? ಒಂದು ಜನರಿಂದ ಆರಿಸಿ ಬಂದ ಸರ್ಕಾರದ ದೈನಂದಿನ ಕೆಲಸಗಳಲ್ಲಿ ಕಡ್ಡಿ ಅಲ್ಲಾಡಿಸಬಾರ್ದು. ನಿಮಗೆ ಕೊಟ್ಟಿರುವಂತಹ ವ್ಯಾಪ್ತಿ ಒಳಗಡೆ ಏನು ಕಾಯ್ದೆಗಳು ಬಂದಾಗ ಅದಕ್ಕೆ ಸಹಿ ಮಾಡುವಂಥದ್ದು, ಏನಾದರೂ ಅಂತ ಬದಲಾವಣೆಗಳಿದ್ರೆ ಸರ್ಕಾರಕ್ಕೆ ಸಲಹೆ ಕೊಡುವಂಥದ್ದು, ವಿಶ್ವವಿದ್ಯಾಲಯಗಳಲ್ಲಿ ಘಟಿಕೋತ್ಸವ ಆದಾಗ ಅಲ್ಲಿ ನೀವು ಮುಖ್ಯಸ್ಥರಾಗಿರ್ತೀರಿ, ಅಲ್ಲಿಗೆ ಹೋಗಿ ಆ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಷಣ ಮಾಡೋದು, ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡೋದು, ನಮ್ಮ ಅಧಿವೇಶನಗಳು ನಡೆದಾಗ, ಜಂಟಿ ಅಧಿವೇಶನಗಳು ನಡೆದಾಗ ಬಂದು ಅಲ್ಲಿ ಭಾಷಣ ಮಾಡೋದು, ಅದು ಕೂಡ ನೀವು ಕನ್ನಡದಲ್ಲೇ ಭಾಷಣ ಮಾಡಬೇಕು, ಹಿಂದಿ ಮಾಡ್ತೀವಿ. ಇವೆಲ್ಲ ನಿಮ್ಮ ವ್ಯಾಪ್ತಿ, ನಿಮ್ಮ ಕೆಲಸ ಕಾರ್ಯಗಳು. ಅದನ್ನು ಬಿಟ್ಟು ಸರ್ಕಾರದ ಈ ನಿರ್ಧಾರ ಇದೆಯಲ್ಲ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗಿರುವಂತ ಈ ನಿರ್ಧಾರವನ್ನ ಖಂಡಿಸಿ ನೀವು ಮರುಪರಿಶೀಲನೆ ಮಾಡಿ ಅಂತ ಹೇಳ್ತಿರಲ್ಲ. ನಿಮ್ಗೆ ಅಷ್ಟೊಂದು ಕನ್ನಡಿಗರ ಬಗ್ಗೆ ಕಾಳಜಿ ಇದ್ರೆ, ಕನ್ನಡ ನಾಡಿನ ಮಕ್ಕಳ ಬಗ್ಗೆ ಭವಿಷ್ಯ ಇದ್ರೆ, ಒಂದಷ್ಟು ಪ್ರಶ್ನೆಗಳನ್ನ ನಾವೀಗ ರಾಜ್ಯಪಾಲರು ಕೇಳೋಣ. ಅಲ್ರಿ ರಾಜ್ಯಪಾಲರೇ, ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರುವಂತ GST ಹಣ ಮತ್ತು ಹಣಕಾಸು, ಇವತ್ತು 15ನೇ ಹಣಕಾಸಿನ ಹಣ ಏನು ನಮಗೆ ಇನ್ನೂ ಬರಬೇಕಾಗಿದೆ, ತೆರಿಗೆಯ ಪಾಲು ಅದು ಬಂದಿಲ್ಲ, ಮೋಸ ಮಾಡಿದ್ದಾರೆ, ನಮಗೆ ಪಂಗನಾಮ ಇಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯ ತತ್ವಗಳನ್ನ ಗಾಳಿಗೆ ತೂರಿ ಏನೇನೋ ಬದಲಾವಣೆ ಮಾಡಿಕೊಂಡು ನಮ್ಮ ಕನ್ನಡಿಗರಿಗೆ ಸಿಗಬೇಕಾಗಿರುವ ಹಣವನ್ನ ಕೊಡದೆ ವಂಚಿಸಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯಪ್ಪ. ಈ ರಾಜ್ಯಪಾಲರು ಪತ್ರ ಬರೀಬಹುದಲ್ಲ, ಕರ್ನಾಟಕದ ನಾನು ರಾಜ್ಯಪಾಲ ಆಗಿದ್ದೀನಿ, ಇಲ್ಲಿನ ಋಣ ನನ್ನ ಮೇಲಿದೆ, ಇಲ್ಲಿನ ಅನ್ನ ನಾನು ತಿಂತೀನಿ, ತೆರಿಗೆ ಹಣದಲ್ಲಿ ನಾನು ರಾಜಭವನದಲ್ಲಿ ವಿರಾಜಮಾನವಾಗಿದ್ದೇನೆ, ರಾಜ್ಯ ಸರ್ಕಾರಕ್ಕೆ ಕನ್ನಡಿಗರಿಗೆ ಬರಬೇಕಾಗಿರುವಂತಹ ಹಣವನ್ನ ನೀವು ಯಾಕೆ ಕೊಡ್ತಾ ಇಲ್ಲ, ಒಕ್ಕೂಟ ವ್ಯವಸ್ಥೆ ಅಂತೇಳಿ ಪತ್ರ ಬರೀ ನೋಡೋಣ. ಹಿಂದಿ ಗುಲಾಮತನ ಮಾಡೋದಕ್ಕೆ ಕನ್ನಡ ನೆಲನೇ ಬೇಕಾ ಇವರಿಗೆಲ್ಲ? ಒಟ್ಟಲ್ಲಿ ಎಲ್ಲಿದ್ರು ಕೂಡ ನಾವು ಹಿಂದಿ ಸಾಮ್ರಾಜ್ಯಶಾಹಿಗೆ ಬೇಕಾಗಿ ನಾವು ಬಕೆಟ್ ಹಿಡಿತೇವೆ, ನಾವು ಹಿಂದಿ ಗುಲಾಮತನ ಮಾಡ್ತೇವೆ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಮಾರಕ. ಇವರಿಗೆ ಕನ್ನಡಿಗರ ಬಗ್ಗೆ ಅಷ್ಟೊಂದು ಕಾಳಜಿ ಪ್ರೀತಿ ಇದ್ರೆ, ಈ ರೈಲ್ವೆ ನೇಮಕಾತಿ ಆಯ್ತಲ್ಲ, ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂಗೆ ಕನ್ನಡಿಗರು, ನಮ್ಮ ಕನ್ನಡ ಪರ ಹೋರಾಟಗಾರರು ಎಲ್ಲ ದೊಡ್ಡ ಹೋರಾಟ ಮಾಡಿದ್ರು. ನೀವು ರೈಲ್ವೆ ನೇಮಕಾತಿಯ ಪರೀಕ್ಷೆಗಳನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆಗ ಈ ರಾಜ್ಯಪಾಲರು ಎಲ್ಲೋಗಿದ್ರು? ಅಷ್ಟೊಂದು ಕನ್ನಡದ ಪ್ರೀತಿ ಇರುವಂತ ರಾಜ್ಯಪಾಲರು ನಿಮ್ಮ ಕೇಂದ್ರ ಸಚಿವರಿಗೆ, ರೈಲ್ವೆ ಸಚಿವರಿಗೆ ಪತ್ರ ಬರೀಬಹುದಲ್ಲ? ಇಲ್ಲ, ನಾನು ಕರ್ನಾಟಕದ ರಾಜ್ಯಪಾಲ ಆಗಿದ್ದೇನೆ, ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಪಾಪ ಅವರ ಆಗ್ರಹ ಸರಿಯಾಗಿದೆ, ಸ್ಥಳೀಯ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು, ಅವಕಾಶ ಅನ್ನೋದಕ್ಕಿಂತ ಒಂದು ಬರೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ
ಕೇಂದ್ರಕ್ಕೆ ಪತ್ರ ಬರೀಬಹುದಲ್ಲ. ಅಂತ ಕೆಲಸಗಳನ್ನ ಮಾಡಲ್ಲ. ಎಲ್ಲೆಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಸಾಧ್ಯವೋ ಅಂತ ಕಡ್ಡಿ ಮಾಡೋ ಕೆಲಸಗಳನ್ನ ಮಾಡೋದು ಇದು ತಪ್ಪು. ಸರ್ಕಾರ ಪ್ರಜಾಪ್ರಭುತ್ವದಿಂದ ಆರಿಸಿ ಬಂದಂತ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಿದ್ವಲ್ಲ, ಅಲಿಗೇಷನ್ ಮಾಡಿದ್ರು, ಇವರು ಆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನಾಯ್ತು ಅಂತ. ಫೈನ್, ಆರೋಪಗಳು ಬಂದಾಗ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಬಂದಾಗ ಅದನ್ನ ನೀವು ಮಾಡಿ. ಆದ್ರೆ ಸುಮ್ಮನೆ ಸುಮ್ಮನೆ ಈಗ ಕನ್ನಡಿಗರಿಗೆ ಅನುಕೂಲ ಆಗುವಂತ ಈ ನಡೆಯ ಬಗ್ಗೆ ನೀವು ಮತ್ತೆ ಯಾಕೆ ತಗಾದೆಯನ್ನು ತೆಗೆಯೋದು? ಈಗ ನೋಡಿ, ರಾಜ್ಯಪಾಲರು ಏನೇನೆಲ್ಲ ಮಾಡಬಹುದಿತ್ತು. ಇದು ಒಂದ್ ರೀತಿಯ, ಅವ್ರು ಹೇಳಿದರೆ ಭಾಷಾ ವೈವಿಧ್ಯ, ಅರಿವು ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಹಿಂದಿ ಭಾಷೆ ಅಂತ ಹೇಳಿದ್ರೆ. ಆದ್ರೆ ನಮ್ಮ ಮಕ್ಕಳು ಈ ಭಾಷಾ ವೈವಿಧ್ಯದ ವಿಚಾರವಾಗಿ ಹಿಂದಿಯನ್ನ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿದೆ. ಹಿಂದಿಯನ್ನ ತೆಗೆದಿಲ್ಲ, ಇಂಗ್ಲಿಷನ್ನೂ ತೆಗೆದಿಲ್ಲ. ಆದ್ರೆ ಈ ಹಿಂದಿಯ ಕಾರಣಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಆ ಬಗ್ಗೆ ಇವರಿಗೆ ಮಾಹಿತಿ ಇಲ್ಲ. ಆಮೇಲೆ ಇವರ ಅಧಿಕ ಪ್ರಸಂಗತನ, ಆಮೇಲೆ ದೈನಂದಿನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು. ಇವ್ರಿಗೆ ಅಷ್ಟೊಂದು ಸಮಯ, ಹೌದು ನಮ್ಮ ತೆರಿಗೆ ಹಣದಲ್ಲಿ ಇವರಿಗೆ ರಾಜಭವನ ಕಟ್ಟಿಸಿಕೊಟ್ಟಿದ್ದೇವೆ, ಇವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ, ಪ್ರೋಟೋಕಾಲ್ ಇದೆ, ಸರ್ಕಾರದ ಪದನಿಮಿತ್ತ ಮುಖ್ಯಸ್ಥರು ಇವರು. ನಿಮ್ಗೆ ಅಷ್ಟೊಂದು ಕಾಳಜಿ ಪ್ರೀತಿ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಅಲ್ಲಿಗೆಲ್ಲ ಭೇಟಿ ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅವರ ಮನವಿ ಪತ್ರಗಳನ್ನ ಕೇಳಿ, ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಇಲ್ಲೆಲ್ಲಿ ಹೋರಾಟಗಳಾಗ್ತಿದ್ದಾವೆ, ಯಾವ ಭಾಗದಲ್ಲಿ ಯಾವ್ಯಾವ ಜನರು ಯಾವೆಲ್ಲ ಸಮಸ್ಯೆಗಳಿಂದ ಪರಿತಪಿಸ್ತಾ ಇದ್ದಾರೆ ಅಲ್ಲಿಗೆ ಭೇಟಿ ಕೊಟ್ಟು, ಸುಮ್ಮನೆ ಅಟ್ಲೀಸ್ಟ್ ನೀವು ಆ ಕೆಲಸನಾದ್ರೂ ಮಾಡಿ, ದ್ರಾಕ್ಷಿ ಗೋಡಂಬಿ ತಿನ್ನೋ ಬದಲಾಗಿ ಅಲ್ಲಿಗಾದ್ರೂ ಹೋಗಿ ಅವರ ಮನವಿ ಪತ್ರಗಳನ್ನೆಲ್ಲ ತೆಗೆದುಕೊಂಡು ಏನೆಲ್ಲ ಸಹಾಯ ಮಾಡ್ಬೋದು ಅನ್ನೋದು ಸರ್ಕಾರಕ್ಕೆ ಕಳಿಸ್ಲಿ. ಆ ಪತ್ರಗಳನ್ನ ನೋಡಿ, ನಾನು ಇಂಥ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಇಷ್ಟೊಂದು ಜನಗಳು ಮನವಿ ಕೊಟ್ಟಿದ್ದಾರೆ, ನೀವು ಇದಕ್ಕೆ ಸ್ಪಂದಿಸಿ ಅಂತ. ಅದಾದ್ರೂ ಉಪಯೋಗ ಆಗುತ್ತೆ. ಸುಮ್ಮನೆ ರಾಜಭವನದಲ್ಲಿ ಕುತ್ಕೊಳ್ಳೋದು, ಅಲ್ಲಿ ನಿಮ್ಮ ಹಿಂದಿ ಸರ್ಕಾರಗಳಿಗೆ ಬೇಕಾಗೆ ನೀವು ಅಲ್ಲಿ ಅವರಿಗೆ ಏನು ಒಂದ್ ರೀತಿಯ ಗುಲಾಮಿ ತರ ಮಾಡೋದು, ಇದು ಯಾವ ನಡೆ? ಹಾಗಾಗಿ ಕನ್ನಡಿಗರು ಎಚ್ಚೆತ್ತುಕೊಂಡಿದ್ದಾರೆ. ರಾಜ್ಯಪಾಲರ ಈ ಯಾವ ಪತ್ರಕ್ಕೂ ಅಷ್ಟು ಕಿಮ್ಮತ್ತನ್ನ ಕೊಡುವ ಅಗತ್ಯವಿಲ್ಲ. ಹಾಗಂತ ಹೇಳಿ ಸುಮ್ಮನಿದ್ರೆ ಮತ್ತೆ 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 ಇವರ ಈ ಕಿತ್ತುಮೆ ಅಂತ ಹೇಳ್ತಾರೆ, ಕಿರಿಕ್ಗಳು ನಡೀತವೆ. ಸೊ ಒಟ್ಟಾರೆಯಾಗಿ ಕನ್ನಡಿಗರು ಒಗ್ಗಟ್ಟಾಗಿ ಇವನ್ನೆಲ್ಲ ಖಂಡಿಸಬೇಕಾಗಿದೆ. ಮುಂದೊಂದಿನ ಈ ರಾಜ್ಯಪಾಲ ಹುದ್ದೆಗಳ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆನೆ ನಮ್ಮ ಸರ್ಕಾರಗಳು, ನಮ್ಮ ಜನ, ರಾಜಕಾರಣಿಗಳೆಲ್ಲ ಚಿಂತನೆ ಮಾಡಬೇಕಾಗಿದೆ. ಅದು ಆ ಹುದ್ದೆ ನಿಜಕ್ಕೂ ಜನರ ಪರವಾಗಿ ಕೆಲಸ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಒಂದ್ ರೀತಿ ಅನಗತ್ಯವಾದ ಹೊರೆ, ನಮ್ಮ ತೆರಿಗೆ ಹಣವನ್ನು ಅವರಿಗೆ ಕೊಟ್ಬಿಟ್ಟು ಅವ್ರು ಮೋಜು ಮಾಡೋದಕ್ಕೆ ನಾವು ಯಾಕೆ ಬೇಕಾಗುತ್ತೆ? ಅದಕ್ಕೆ ಒಬ್ಬ ಆ ಅಧಿಕಾರಿ ನೇಮಕ ಮಾಡ್ತಾರೆ ಸಾಕು. ಈ ಬಗ್ಗೆ ಚರ್ಚೆಗಳು ಆಗ್ಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಕನ್ನಡ ಮಕ್ಕಳ ಭವಿಷ್ಯದ ಬಗ್ಗೆ ಇರುವಂತಹ ಈ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿ ಅಂತೇಳಿ ಪತ್ರ ಬರೆದಿದೆಯಲ್ಲ, ಇದು ಒಕ್ಕೂಟ ವ್ಯವಸ್ಥೆಯ ತತ್ವಕ್ಕೆ ಮತ್ತು ಕನ್ನಡಿಗರ ಭವಿಷ್ಯಕ್ಕೆ ಮಾರಕ ಆಗಿರುವಂತಹ ವಿಚಾರ. ರಾಜ್ಯಪಾಲರು ಇನ್ನಾದರೂ ಮೌನವಾಗಿ ಆರಾಮಾಗಿ ರಾಜಭವನದಲ್ಲಿ ಇರುವುದನ್ನು ಕಲೀಲಿ. ಇಲ್ಲ ಅಂದ್ರೆ ಕನ್ನಡಿಗರು ತಮ್ಮ ಹೋರಾಟದ ಬಿಸಿಯನ್ನು ಅವರಿಗೆ ಮುಗಿಸಲಿದ್ದಾರೆ. ಮತ್ತೊಂದು ವಿಚಾರದೊಂದಿಗೆ ಭೇಟಿ ಮಾಡ್ತಾರೆ. ನಮಸ್ಕಾರ.